ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ತಿಳಿಯೋದಾದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಸರ್ಕಲ್ ಬೇಸ್ಡ್ ಆಫೀಸರ್ಗೆ ಬಂದು ಕಾಲ್ ಫಾರ್ಮ್ ಆಗಿದೆ. ಈ ಅರ್ಜಿ ಹಾಕೋದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು, ಹಾಗೆ ಏಜ್ ಲಿಮಿಟ್ ಎಷ್ಟಿರಬೇಕು, ಸ್ಯಾಲ್ರಿ ಡೀಟೇಲ್ಸು, ಹಾಗೆ ಸೆಲೆಕ್ಷನ್ಸ್ ಯಾವ ರೀತಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಸಹ ಒತ್ತಿ. ನಾನು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ನೀವೆಲ್ಲ ವಿಡಿಯೋಸು ಕೂಡ ಕಂಪ್ಲೀಟಾಗಿ ನೋಡ್ಬೋದು. ಬ್ಯಾಂಕ್ ನೇಮ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಕಾಲ್ ಫಾರ್ಮ್ ಮಾಡಿರೋದು. ನಂಬರ್ ಆಫ್ ದ ಪೋಸ್ಟ್ ನೋಡೋದಾದರೆ 2964 ಪೋಸ್ಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ. ಪೋಸ್ಟ್ ನೇಮ್ ಬಂದು ಸರ್ಕಲ್ ಬೇಸ್ಡ್ ಆಫೀಸರ್ ಪೋಸ್ಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ. ಸ್ಯಾಲ್ರಿ ನೋಡೋದಾದರೆ 48,480ರಿಂದ 85,920 ರೂಪಾಯಿ ಗಂಟ ಪರ್ ಮಂತ್ಗೆ ಸ್ಯಾಲ್ರಿ ಕೂಡ ಹೇಳಿದ್ದಾರೆ. ಯಾವ ಸರ್ಕಲಲ್ಲಿ ಎಷ್ಟೆಷ್ಟು ಪೋಸ್ಟ್ ವೇಕೆನ್ಸಿ ಬಿಟ್ಟಿದ್ದಾರೆ ಅಂತ ನೋಡೋಣ. ಅಹಮದಾಬಾದಲ್ಲಿ ಬಂದು 240 ಪೋಸ್ಟ್ ಬಿಟ್ಟಿದ್ದಾರೆ ರೆಗ್ಯುಲರ್ ಪಾಸ್ ಆಗಿರೋರಿಗೆ. ಬ್ಯಾಕ್ಲಾಗ್ ಇರೋರಿಗೆ ಬಂದು 54 ಪೋಸ್ಟ್ ಬಿಟ್ಟಿದ್ದಾರೆ. ಅಮರಾವತಿಲಿ ಬಂದು 180 ಪೋಸ್ಟ್ ಬಿಟ್ಟಿದ್ದಾರೆ. ಬ್ಯಾಕ್ಲಾಗ್ ಇರೋರಿಗೆ 6 ಪೋಸ್ಟ್ ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಬಂದು 250 ಪೋಸ್ಟ್ ಬಿಟ್ಟಿದ್ದಾರೆ. ಹಾಗೆ ಬ್ಯಾಕ್ಲಾಗ್ ಇರೋರಿಗೆ 39 ಪೋಸ್ಟ್ ಬಿಟ್ಟಿದ್ದಾರೆ. ಸೊ ನಿಮಗೆ ಯಾವ ಸ್ಟೇಟಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಎಷ್ಟೆಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂತ ನೀವು ನೋಡ್ಕೋಬೋದು. ಆಗಲೇ ಹೇಳಿರೋ ಹಾಗೆಯೇ ಟೋಟಲ್ ಆಗಿ ವೇಕೆನ್ಸಿ ಬಿಟ್ಟಿರೋದು ಬಂದು 2,964 ಪೋಸ್ಟ್ಗೆ ವೇಕೆನ್ಸಿ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಸರ್ಕಲ್ ಬೇಸ್ಡ್ ಆಫೀಸರ್ಗೆ ರೆಗ್ಯುಲರ್ ವೇಕೆನ್ಸಿ ಬಂದು 2,600 ಪೋಸ್ಟ್ ಬಿಟ್ಟಿದ್ದಾರೆ. ಸರ್ಕಲ್ ಬೇಸ್ಡ್ ಆಫೀಸರ್ ಬ್ಯಾಕ್ಲಾಗ್ ವೇಕೆನ್ಸಿ ಬಂದು 364 ಪೋಸ್ಟ್ ಬಿಟ್ಟಿದ್ದಾರೆ. ಎಲಿಜಿಬಲ್ ಡೀಟೇಲ್ಸ್ ನೋಡೋದಾದರೆ ಯಾವುದೇ ಗ್ರ್ಯಾಜುಯೇಷನ್ ಆಗಿರೋರು ಕೂಡ ನೀವು ಅಪ್ಲೈನ ಮಾಡ್ಬೋದು. ಏಜ್ ಲಿಮಿಟ್ ಬಂದು 21 ವರ್ಷದಿಂದ 30 ವರ್ಷದೊಳಗಡೆ ಇರೋರು ನೀವು ಅಪ್ಲೈ ಮಾಡ್ಬೋದು. ಏಜ್ ರಿಲ್ಯಾಕ್ಸೇಷನ್ಸು ಕೂಡ ಹೇಳಿದ್ದಾರೆ. OBC ಕ್ಯಾಂಡಿಡೇಟ್ಸ್ಗೆ ಬಂದು 3 ವರ್ಷ ಹೇಳಿದ್ದಾರೆ. SC/ST ಕ್ಯಾಂಡಿಡೇಟ್ಸ್ಗೆ ಬಂದು 5 ವರ್ಷ ಹೇಳಿದ್ದಾರೆ. PWPD ಕ್ಯಾಂಡಿಡೇಟ್ಸ್ ಅದರಲ್ಲಿ ಜರ್ನಲ್ಲು ಮತ್ತು EWS ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಹೇಳಿದ್ದಾರೆ. PWPD OBC ಕ್ಯಾಂಡಿಡೇಟ್ಸ್ಗೆ ಬಂದು 13 ವರ್ಷ ಹೇಳಿದ್ದಾರೆ. PWPD SC ಕ್ಯಾಂಡಿಡೇಟ್ಸ್ಗೆ ಬಂದು 15 ವರ್ಷ ಹೇಳಿದ್ದಾರೆ. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC/ST PWPD ಕ್ಯಾಂಡಿಡೇಟ್ಸ್ಗೆ ಬಂದು ಯಾವುದೇ ರೀತಿ ಫೀಸ್ ಅನ್ನೋದು ಇರೋದಿಲ್ಲ. ಜರ್ನಲ್ಲು OBC ಕ್ಯಾಟಗರಿ ಮತ್ತು EWS ಕ್ಯಾಂಡಿಡೇಟ್ಸ್ಗೆ ಬಂದು 750 ರೂಪಾಯಿ ಫೀಸ್ ಹೇಳಿದ್ದಾರೆ. ಫೀಸ್ನ ಪೇ ಮಾಡೋದು ಬಂದು ಆನ್ಲೈನ್ ಮುಖಾಂತರ ನೀವು ಫೀಸ್ನ ಪೇ ಮಾಡಬೇಕಾಗತ್ತೆ. ಸೆಲೆಕ್ಷನ್ ಪ್ರೊಸೀಸರ್ ಯಾವ ರೀತಿ ಇರುತ್ತೆ ಅಂದರೆ, ಆನ್ಲೈನ್ ಟೆಸ್ಟ್ ಇರುತ್ತೆ, ಸ್ಕ್ರೀನಿಂಗ್ ಅಪ್ಲಿಕೇಶನ್ಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆನ್ಸಿ ಟೆಸ್ಟ್ ಸಹ ಇರುತ್ತೆ. ನೀವು ಯಾವ ಸ್ಟೇಟಲ್ಲಿ ಅಪ್ಲೈ ಮಾಡ್ತಾ ಇದ್ದೀರೋ ಆ ಸ್ಟೇಟ್ದು ಬಂದು ಲೋಕಲ್ ಲ್ಯಾಂಗ್ವೇಜು ಮಾತಾಡೋದಕ್ಕೆಲ್ಲ ಕಂಪಲ್ಸರಿಯಾಗಿ ಬರಬೇಕು. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 9 ಮೇ 2025ಕ್ಕೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 29 ಮೇ 2025ಕ್ಕೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಿದೆ. ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಬಂದು ಆಲ್ ಟಿಕೆಟ್ ಬಂದು ನಿಮಗೆ ಜುಲೈ 2025ಕ್ಕೆ ಸಿಗುತ್ತೆ. ಆನ್ಲೈನ್ ಟೆಸ್ಟು ಸಹ ಜುಲೈಯಲ್ಲೇ ನಿಮಗೆ ಆನ್ಲೈನ್ ಟೆಸ್ಟು ಕೂಡ ಇಡ್ತಾರೆ. ಇಂಪಾರ್ಟೆಂಟ್ ಲಿಂಕ್ಸ್ ನೋಡೋದಾದರೆ ibpsonline.ibps.in SBIC BOARPR 25ಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ಅಫಿಷಿಯಲ್ ವೆಬ್ಸೈಟ್ ನೋಡೋದಾದರೆ SBI.co.inಗೆ ಹೋಗಿ ನೀವು ಆನ್ಲೈನ್ ಮುಖಾಂತರನೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಮಾಹಿತಿ ಜೊತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.